ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಅಂತಂದರೆ 2025ರಿಂದ 2026 ಯುಗಾದಿಯ ರಾಶಿ ಭವಿಷ್ಯ, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಯುಗಾದಿಯ ರಾಶಿ ಭವಿಷ್ಯನ ನೋಡೋಣ. ತುಲಾರಾಶಿ ಅಂತಂದರೆ ಇವ್ರಿಗೆ ತುಂಬಾ ಸ್ಟ್ರಗಲಿಂಗ್ ಅನ್ನೋದು ತುಂಬ ಹೋದ ವರ್ಷದಿಂದ ತುಂಬಾ ಪಡ್ತಾ ಇದ್ದಾರೆ. ಈ ವರ್ಷನೂ ಪಡಬೇಕು. ಇನ್ನು ಎಲ್ಲಿ ಮಟ್ಟ ಪಡಬೇಕು? ಮೇ ತಿಂಗಳ ಮಟ್ಟ ಇವ್ರಿಗೆ ಗುರುಬಲ ಅನ್ನೋದಿಲ್ಲ, ಗುರುಬಲ ಇಲ್ಲ. ಇನ್ನು 2 ತಿಂಗಳಾದಮೇಲೆ ಇವ್ರಿಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅಂತಂದರೆ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು. ನಿಮಗೆ ಅದೃಷ್ಟದ ವರ್ಷ ಹೆಂಗಂತಂದರೆ, ಯಾವುದೋ ಒಂದು ಕೆಲಸಕ್ಕೆ ಅನ್ನೋದು ಕೈ ಹಾಕಿರ್ತೀರ, ಆ ಕೆಲಸದ ಏನಿದೆ ರಿಸಲ್ಟು ಮೇ ತಿಂಗಳ ನಂತರ ಚೆನ್ನಾಗಿ ನಿಮಗೆ ಬರುತ್ತೆ. ಮತ್ತು ಆರ್ಥಿಕ ವೃದ್ಧಿ ಆಗುತ್ತೆ. ಬರುವಂಥ ಹಣಕಾಸುಗಳು ಏನಿರ್ತದೆ ಅದು 100% ನಿಮಗೆ ರಿಟರ್ನ್ ಅನ್ನೋದು ಬರುತ್ತೆ. ಬರಬೇಕಾದ ಹಣ ನಿಮಗೆ ಹಿಂದಿರುಗುತ್ತೆ. ಯಾರಿಗೋ ಒಂದು ದುಡ್ಡು ಕೊಟ್ಟಿರ್ತಾರೆ, ತುಂಬ ಸತಾಯಿಸ್ತಾ ಇರ್ತಾರೆ, ಅವರು ದುಡ್ಡು ಕೊಡ್ತಾ ಇರಲ್ಲ. ಹೋಗಿ ಅವ್ರ ಮನೆ ಮುಂದೆ ಅನ್ನೋದು ನಿಂತ್ಕೊತಾ ಇರ್ತೀರ. ಯಾಕೆ ದುಡ್ಡು ಕೊಡಪ್ಪ, ನನ್ನ ದುಡ್ಡು ನನ್ನ ಕೊಡೋಕೆ ಏನು ಈ ಥರ ಅಂತ ಹೇಳ್ತಿರ್ತೀರ. ಅಂಥವ್ರು ಅವರಾಗವರೇ ಮೇ ತಿಂಗಳಾದ ನಂತರ ಅವರಾಗವರೇ ನಿಮ್ಮ ಹಣನ ಹಿಂದೆ ತಿರುಗಿಸ್ತಾರೆ. ಮತ್ತು ಉದ್ಯೋಗದಲ್ಲಿ ಪ್ರಗತಿ ಅನ್ನೋದು ಯಾವ ರೀತಿಯಲ್ಲಿದೆ ಅಂತಂದರೆ, ನೀವು ಮಾಡುವಂಥ ಕೆಲಸದಲ್ಲಿ ತುಂಬಾ ಪ್ರಶಂಸೆ ಅನ್ನೋದು ಬರುತ್ತೆ. ಪ್ರಶಂಸೆ ಅನ್ನೋದು ಯಾಕೆ ಬರುತ್ತೆ ಅಂತಂದರೆ, ನಿಮ್ಮ ಮೇಲಾಧಿಕಾರಿಗಳಿಂದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಇವನು ಅಂತಂದರೆ ಪ್ರಶಂಸೆ ಅನ್ನೋದು ಬರುತ್ತೆ. ಮೇ ತಿಂಗಳಾದ ನಂತರ ನೀವು ಕೆಲಸ ಅನ್ನೋದು ಮಾಡ್ತಿರ್ತೀರಲ್ಲ, ಅದು 100% ಅದ್ರ ಮೇಲೆ ಸ್ವಲ್ಪ ಅಪ್ ಅನ್ನೋದು ಹೆಂಗಾಗುತ್ತೆ ಅಂತಂದರೆ, ನಿಮಗೆ ಒಂದು 18,000 ರೂಪಾಯಿ ಸ್ಯಾಲ್ರಿ ಇತ್ತು ಅಂದರೆ ಒಂದು 5,000 10,000 ರೂಪಾಯಿ ಇಂಕ್ರಿಮೆಂಟ್ ಅನ್ನೋದು ಆಗುತ್ತೆ. ಮತ್ತು ವಾಹನ ಕಂಟಕ ಸಾಧ್ಯತೆ ಅಂತಂದರೆ, ವಾಹನದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ತುಲಾರಾಶಿಯವರು. ಅದಕ್ಕೆ ಹುಷಾರಾಗಿರಬೇಕು ಅಂತಂದರೆ, ನಿಮಗೆ ಶುಕ್ರ ನಿಮ್ಮ ಸ್ಥಾನಕ್ಕೆ ತುಲಾ ಸ್ಥಾನಕ್ಕೆ ಬರುವಾಗ 3 ತಿಂಗಳು ಬೇಕಾಗುತ್ತೆ. ಗುರು ಬರಬೇಕಂತಂದರೆ ಶುಕ್ರ ನಿಮಗೆ ಅಡ್ಡಿಯಾಗಿ ನಿಂತ್ಕೊಂಡಿದ್ದಾನೆ ಇವಾಗ. ಅದಕ್ಕೆ ಗುರುಬಲ ಅನ್ನೋದು ನಿಮಗೆ ಬಂದಿಲ್ಲ. ಅದಕ್ಕೆ ನೀವು ಶುಕ್ರ ಏನಿದೆ ಪಾಸಿಟಿವ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಮನೆಯಲ್ಲಿ ಗುರು ಹಿರಿಯರ ಮಾತುಗಳನ್ನು ಆಲಿಸ್ಬೇಕು. ಹೆಂಗೆ ಆಲಿಸ್ಬೇಕು ಅಂತಂದರೆ, ನೀವು ಯಾವ್ದಾರು ಒಂದು ಕೆಲಸಕ್ಕೆ ಹೋಗ್ತಿರ್ತೀರಾ, ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಅನ್ನೋದು, ತಂದೆ ತಾಯಿಯರ ಆಶೀರ್ವಾದ ಅನ್ನೋದು ಪಡ್ಕೊಂಡು ನೀವು ಹೋಗಬೇಕು. ಮತ್ತು ಮನೆ ಕಟ್ಟುವ ಯೋಗ ಅನ್ನೋದಿದೆ ಅಂತಂದರೆ, ಹೋದ ವರ್ಷ ಅರ್ಧಕ್ಕೆ ನಿಂತ್ಕೊಂಡಿರುತ್ತೆ ಮನೆ ಅಂಥವ್ರಿಗೆ ಈ ವರ್ಷ ಕಂಪ್ಲೀಟ್ ಅನ್ನೋದು ಆಗುತ್ತೆ. ಮತ್ತು ಏನಂತಂದರೆ, ಮನೆ ಕಟ್ಟುವ ಯೋಗ ಅಂತಂದು ಒಂದೇ ಅಲ್ಲ, ಇನ್ನೊಂದು ಏನಂತಂದರೆ ಭೂ ಖರೀದಿ ಯೋಗ ಅಂತಲೂ ಹೇಳ್ತಾರೆ. ನಾನು ಜಾಗ ತೊಗೋಬೇಕಂತ ತುಂಬಾ ಕಷ್ಟಪಡ್ತಿರ್ತೀರ, 1 ರೂಪಾಯಿನೂ ಇಟ್ಕೊಂಡು ನಾನು ಜಾಗ ತೊಗೋಬೇಕು, ನಾನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಬಾಳಬೇಕಂತ ಹೇಳ್ತೀರಾ. ಅಂಥವ್ರಿಗೆ ತುಂಬ ಶ್ರೇಷ್ಠವಾಗಿದೆ. ಅಂತಂದರೆ 3 ತಿಂಗಳಾದಮೇಲೆ ಏನಿದೆ ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಬಂಗಾರದ ಯೋಗ ಅಂತಂದರೆ, ಹೆಣ್ಮಕ್ಳು ತುಂಬ ಹೆಣ್ಮಕ್ಳು ಏನಂತಾರೆ, ಗೋಲ್ಡ್ ತೊಗೋಬೇಕು, ಗೋಲ್ಡ್ ತೊಗೊಳಕ್ಕಾಗ್ತಿಲ್ಲ ನನಗೆ, 1 ರೂಪಾಯಿನೂ ಕೂಡಿಡ್ತಿರ್ತಾರೆ, ಲಾಸ್ ಅನ್ನೋದು ಆಗ್ತಿರುತ್ತೆ. ಮನೇಲಿ ಒಂದು ಯಾವುದೋ ಕಷ್ಟ ಅಂತಂದರೆ ಕೊಟ್ಬಿಡ್ತಾರೆ, ನನ್ನ ಹತ್ರ ಇಷ್ಟಿದೆ ತೊಗೋ ಅಂತಂದು ಹೆಣ್ಮಕ್ಳು ಕೊಟ್ಬಿಡ್ತಾರೆ. ಆಯಿತಾ? ಅಂಥವ್ರು ಈ ವರ್ಷ ನೀವೇನು ತೆಗೆದಿಟ್ಟಿರುವಂಥ ಏನಿದೆ ದುಡ್ಡನ್ನು ಈ ವರ್ಷ ಗೋಲ್ಡ್ ಮೇಲೆ ಹಾಕಿದ್ರೆ ತುಂಬಾ ನಿಮಗೆ ಏನಿದೆ ಒಳ್ಳೆ ಕೆಲಸಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ. ಗೋಲ್ಡಿಂದ ನಿಮಗೆ ಲಾಭ ಅನ್ನೋದಾಗುತ್ತೆ. ಮತ್ತು ಇದಕ್ಕೆ ಪರಿಹಾರ ಏನು ಅಂತಂದರೆ, ನಾನು ಹೇಳಿದೆ, ಎಲ್ಲ ರಾಶಿಗಳು ಒಂದೇ ಥರ ಇರೋದಿಲ್ಲ. ಅವರವರ ಜಾತಕದ ಅನುಗುಣವಾಗಿ ಏನಿರ್ತದೆ ಕರ್ಮಗಳನ್ನೋದು ನಿರ್ಧಾರ ಅನ್ನೋದು ಆಗುತ್ತೆ. ಕರ್ಮಗಳು ನಿರ್ಧಾರ ಆದಾಗ ನಾನು ಒಂದು ಚಿಕ್ಕ ನಿಮಗೆ ಪರಿಹಾರ ಅನ್ನೋದು ಹೇಳ್ತೀನಿ. ಮಂಗಳವಾರದ ದಿನ ಏನಿದೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಏನಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಆರತಿಯನ್ನು ಹಚ್ಚುವಂಥದ್ದು. ಬೆಲ್ಲದ ಆರತಿಯನ್ನು ಹಚ್ಚಿ ಒಂದು 5 ವಾರ ಹೆಣ್ಣುಮಕ್ಕಳು ಮನೆಯಲ್ಲಿ ಗಂಡ ತುಲಾರಾಶಿಯವನಿದ್ದಾನೆ, ಅವನು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಮಹಿಳೆಯರು ಏನು ಮಾಡಬೇಕಂದ್ರೆ, ಒಂದು 5 ವಾರ ಏನಿದೆ ಬೆಲ್ಲದ ಆರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಚ್ಚುವುದರಿಂದ ತುಂಬ ಶ್ರೇಷ್ಠ ಆಗುತ್ತೆ. ಏನಿದೆ ನಿಮಗೆ ಎಲ್ಲ ರೀತಿಯಲ್ಲಿ ಇವಾಗ ಲಾಭ ಎಷ್ಟಿದೆ ಅಂತಂದರೆ, ನಿಮಗೆ 6% ಲಾಭ ಇದೆ, ನಷ್ಟ 3% ಇದೆ. ಆಮೇಲೆ ಏನಾಗುತ್ತೆ, ನಿಮಗೆ ಮೇ ಆದಮೇಲೆ ಲಾಭ 10%ಗೆ ಆಗುತ್ತೆ, ನಷ್ಟ ಬಂದ್ಬಿಟ್ಟು 1% ಆಗುತ್ತೆ. ಎಲ್ಲರಿಗೂ ಮನುಷ್ಯನಿಗೆ ನಷ್ಟ ಅನ್ನೋದು ಬರಲೇಬೇಕು. ಕುಗ್ಗಿದ ಮೇಲೆ ತಾನೇ ಎಲ್ಲರಿಗೂ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಬರೋದು. ಮತ್ತು ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ತುಲಾರಾಶಿಯವ್ರಿಗೆ. ಏನು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಇಲ್ಲ. ಒಂದು ಉದ್ಯೋಗದಲ್ಲೇ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲೇ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲೇ ಆಗಿರ್ಬೋದು,
ಮತ್ತು ಬಿಸ್ನೆಸ್ ಮಾಡುವಂಥ ವಿಚಾರಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಒಂದು 2 ತಿಂಗಳ ಮಟ್ಟ ವೇಟ್ ಮಾಡಿ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ನಮಸ್ಕಾರ. ಯುಗಾದಿ ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ನಮಸ್ಕಾರ.